ಗಣೇಶ ವಿಸರ್ಜನೆಯ ವೇಳೆ ನಾಗಮಂಗಲದಲ್ಲಿ ಆದಂಥ ಗಲಭೆ ಪ್ರಕರಣ. ನಾಗಮಂಗಲಕ್ಕೆ ಆಗಮಿಸಿದ ಬಿಜೆಪಿ ಸತ್ಯಶೋಧನಾ ಸಮಿತಿ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ನೇತೃತ್ವದ ಸಮಿತಿ ಇವತ್ತು ಭೇಟಿಯನ್ನ ಕೊಡ್ತಾ ಇದೆ. ಬೆಂಕಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಸದಸ್ಯರು. ಗಣೇಶ ವಿಸರ್ಜನೆಯ ವೇಳೆ ನಾಗಮಂಗಲ ಗಲಭೆ ಪ್ರಕರಣ ಏನಿದೆ, ಸತ್ಯಶೋಧನಾ ಸಮಿತಿ ಇವತ್ತು ಭೇಟಿಯನ್ನ ಕೊಟ್ಟಿರೋದು ನಾಗಮಂಗಲದಲ್ಲಿ. ಘಟನೆ ನಡೆದಿರುವಂತಹ ಸ್ಥಳ ಜೊತೆಗೆ ಯಾರೆಲ್ಲ ಹಾನಿಗೀಡಾಗಿದೆ ಅವರ ಮನೆಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾರೆ, ಸಾಂತ್ವನವನ್ನು ಹೇಳ್ತಾರೆ. ಈ ಘಟನೆಗೆ ಕಾರಣ ಏನು ಅನ್ನುವಂಥ ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಯಾವುದಾದ್ರೂ ದೃಶ್ಯಗಳು ಲಭ್ಯವಾಗೋದಾದರೆ ಆ CCTV ದೃಶ್ಯಗಳ ಆಧಾರದ ಮೇಲೆ ಅವುಗಳನ್ನು ಕೂಡ ಇಡ್ತಾರೆ. ಅದರ ವರದಿಯನ್ನು ತರಿಸ್ಕೊಳ್ತಾರೆ. ಅದನ್ನು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕಳುಹಿಸಿಕೊಡ್ತೀವಿ ಅಂತ ಹೇಳ್ತಾರೆ. NIAನೇ ಈ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ BJP ಮಾಡ್ತಾ ಇದೆ. ಕುಮ್ಮಕ್ಕನ್ನು ಕೊಟ್ಟಿರುವಂಥ ವ್ಯಕ್ತಿಗಳು, ಹಿಂದೆ ಇರುವಂಥ ಕೈಗಳು, ಯಾರು ಹಿಂದೆ ಇದ್ದೀರ ಈ ಕೈಗಳು, ಮತ್ತು ಕೇರಳದಿಂದ ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳು ಈ ಆರೋಪ ಪಟ್ಟಿಯಲ್ಲಿರುವಂಥದ್ದು, ಮತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು, ಚುನಾವಣೆಯ ಬೆಂಬಲ ಸಿಕ್ಕಿಲ್ಲ, ಪರ ವಿರೋಧ ಅನ್ನುವಂಥ ಇನ್ನು ಮನಸ್ತಾಪ ಇಟ್ಕೊಂಡು ಮಾಡಿರುವಂಥದ್ದು, ಮಾದಕ ವಸ್ತುಗಳು ವ್ಯಾಪಾರದಲ್ಲಿರುವಂಥ ವ್ಯಕ್ತಿಗಳು ಹಿನ್ನೆಲೆಯಲ್ಲಿರುವಂಥದ್ದು, ಅಥವಾ ತಲೆಮರೆಸಿ ಕೂರುವಂಥ ಸ್ಥಳವಾಗಿದೆಯಾ ನಾಗಮಂಗಲದಲ್ಲಿ, ಹಲವಾರು ಇದೆ ದೃಷ್ಟಿಕೋನ. ಇಲ್ಲಿ ವಿಚಾರಗಳು ನೋಡ್ತಾ ಹೋದರೆ ಮತ್ತು ಇದು ನಷ್ಟವನ್ನು ಈಗ ಸರ್ಕಾರ ಭರಿಸ್ತಾರ, ಸರ್ಕಾರ ಭರಿಸಲ್ಲ ಅಂದರೆ ಹೇಗಾಗಬೇಕು? ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರು ಇದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರಿಗೆ ಇವತ್ತು ಸರ್ಕಾರದ ಲೋಪದಿಂದ, ಸರ್ಕಾರ ಯಾವ ಒಂದು ಲೋಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡದ ಕಾರಣ